ಅಷ್ಟೇ, ಅನುಭವಕ್ಕಾಗಿ ಅವನನ್ನು ಸಂಸಾರಿಯಾಗುವಂತೆ ಮಾಡಿದ್ದಾನೆ ಆ ಭಗವಂತ. ವೆಂಕಟನಾಥ ಗೂಡು ಬಿಟ್ಟು ಇಲ್ಲಿಗೆ ಬರಲೇಬೇಕು, ಅದೇ ದೈವ ಸಂಕಲ್ಪ. ಅವನು ಸದ್ಯದಲ್ಲೇ ಕಂಡು ಕೇಳರಿಯದ ಬಡತನವನ್ನು ಆಹ್ವಾನಿಸಿಕೊಳ್ಳುತ್ತಾನೆ. ತಿನ್ನಲು ಅನ್ನವಿಲ್ಲದೆ, ಉಡಲು ಬಟ್ಟೆ ಇಲ್ಲದೆ ಹರಿಶ್ಚಂದ್ರನ ಕಷ್ಟ ಇವನಿಗೂ ಬರುತ್ತದೆ. ಕಡೆಗೆ ಸನ್ಯಾಸತ್ವ ಸ್ವೀಕರಿಸ್ತಾನೆ. ಅವನ ಆಗಮನವನ್ನು ಸ್ವಾಗತಿಸಲು ನಮ್ಮ ಗುರುಗಳಾದ ಸುರೇಂದ್ರ ತೀರ್ಥರು ಎಂದೋ ಮಠದ ಬಾಗಿಲನ್ನು ತೆರೆಸಿಟ್ಟಿದ್ದಾರೆ. ಶ್ರೀಹರಿ, ಎಂಥ ಕಷ್ಟ ಬಂದರೂ ಸಹಿಸ್ಕೋತಾಳೆ ನನ್ನ ಸರಸ್ವತಿ. ಆದರೆ ಗಂಡನನ್ನ ಬಿಟ್ಟು ಅರೆಗಳಿಗೆ ಬದುಕಿರಲ್ಲ. ಅವನ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗಿದ್ದಾಳೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಗೊತ್ತು ಗೋಪಿ, ಆದರೆ ಅವಳ ಹೃದಯದಲ್ಲಿ ಭತ್ತದಷ್ಟು ಪ್ರೀತಿಯನ್ನ ತುಂಬಿರೋದೇ ಆ ಭಗವಂತ. ಈಗ ಅವಳು ಅವನಿಗೆ ಹರಿಸುತ್ತಿರುವ ಪ್ರೀತಿಯ ಹೊಳೆ ಅವನ ಹೃದಯದಲ್ಲಿ ಶೇಖರಗೊಂಡು ಮುಂದಿನ 700 ವರ್ಷಗಳ ಕಾಲ ಒಂದು ಹಿಡಿ ಮೃತ್ತಿಕೆಯಿಂದನೇ ಲೋಕವನ್ನ ಕಾಯುತ್ತಾರೆ. ಹಿಂದಿನ ವೆಂಕಟನಾಥ ಮುಂದೆ ಗುರುರಾಯರಾಗಿ ನೊಂದವರ ಕಣ್ಣೀರು ಒರೆಸುವ ಕಲ್ಪತರುವಾಗಲಿದ್ದಾರೆ. ಕರ್ಮದ ಹರಿಕಾರನು, ಧರ್ಮದ ಪ್ರತಿಪಾದಕನೂ ಆಗುತ್ತಾನೆ. ಅಳಬೇಡ ಗೋಪಿ, ಅಳಬೇಡ. ಇದು ನೀನು ಕಣ್ಣೀರಿಡುವ ಸಂಗತಿಯಲ್ಲ. ಇಂಥ ಮಹಾನುಭಾವನಿಗೆ ಜನ್ಮ ನೀಡುವ ಪುಣ್ಯ ನಮಗೆ ಸಿಕ್ಕಿದ್ದಕ್ಕೆ ಧನ್ಯತೆ ಅನುಭವಿಸುವ ಕ್ಷಣ. ಅಂದು ನಾನು ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಕೊರಗಿ ನನ್ನ ಜೀವನವನ್ನೇ ಕೊನೆಗೊಳಿಸಿಕೊಂಡೆ. ಇಂದು ನೀನು ಆ ತಪ್ಪು ಮಾಡಬೇಡ. ಅಂತ ಮಹಾನ್ ಪುರುಷನಿಗೆ ಜನ್ಮ ನೀಡಿದ ಮಹಾ ತಾಯಿ ನೀನು. ಇಷ್ಟು ವರ್ಷಗಳ ಕಾಲ ಅವನ ಜೊತೆಗೆ ಒಡನಾಡಿದ ಪುಣ್ಯ ನಿನ್ನದು. ಅವನಿಂದ ತಾಯ್ತನದ ಎಲ್ಲ ಸಂತೋಷಗಳನ್ನು ಅನುಭವಿಸಿದ ಧನ್ಯತೆ ನಿನ್ನದು. ಈ ಸಂತೋಷದಲ್ಲಿಯೇ ನೀನು ನಿನ್ನ ನಿರ್ಗಮನಕ್ಕೆ ಸಿದ್ಧಳಾಗಬೇಕು. ವೆಂಕಟನಾಥ, ಸರಸ್ವತಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವರು. ಅವರ ತ್ಯಾಗ ದೈವ ಸಂಕಲ್ಪ. ವೆಂಕಟನಾಥನ ಮನಸ್ಸು ಸನ್ಯಾಸತ್ವಕ್ಕೆ ಹದಗೊಳ್ಳಲು ಇದೆಲ್ಲ ನಡೆಯುತ್ತಿದೆ. ವ್ಯಕ್ತಿಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಲೋಕ ದೊಡ್ಡದು. ಲೋಕ ಕಲ್ಯಾಣಕ್ಕೋಸ್ಕರ ಕೆಲವು ಬಲಿದಾನಗಳು ಅನಿವಾರ್ಯ. ಭ್ರಮೆಯನ್ನ ಬಿಟ್ಟು ಬಿಡು ಗೋಪಿ. ಮೊಮ್ಮಗನ ನಾಮಕರಣದ ಸಂಭ್ರಮಕ್ಕೆ ಮಕ್ಕಳು, ಸೊಸೆಯರು, ಅಳಿಯಂದಿರು, ಮೊಮ್ಮಕ್ಕಳು, ಬಂಧು ಬಳಗ ಎಲ್ಲರೂ ಸೇರ್ತಾರೆ. ಕಣ್ತುಂಬಿಕೋ. ಆ ಸಂತೋಷದಲ್ಲಿಯೇ ಈ ಬದುಕಿಗೆ ವಿದಾಯ ಹೇಳಿಬಿಡು. ಸ್ವಾಮಿ, ಇಲ್ಲ ಇಲ್ಲ, ನನ್ನ ಮಗ ಸನ್ಯಾಸಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನು ಸನ್ಯಾಸಿ ಆದ್ರೆ ಸರಸ್ವತಿ ಗತಿ ಏನು? ಅವನಿಲ್ದೆ ಅವಳ ಅರಗಳಿಗೆಯೂ ಬದುಕೋದಿಲ್ಲ. ಅವಳಿಗೇನಾದರೂ ಆದರೆ ನನ್ನ ಮೊಮ್ಮಗು ಗತಿ ಏನು? ಅವನು ಅನಾಥವಾಗಿ ಬಿಡ್ತಾನೆ. ಹಾಗಾಗಬಾರ್ದು. ಅವನು ಸನ್ಯಾಸಿ ಆಗೋದನ್ನ ಶತಾಯಗತಾಯ ತಡಿಬೇಕು. ಸರಸ್ವತಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಗೋಪಿ, ನಾನಷ್ಟು ವಿವರವಾಗಿ ಹೇಳಿದ ಮೇಲೂ ವ್ಯಾಮೋಹದಿಂದ ನೀನು ಬಿಡುಗಡೆನೇ ಪಡಿತಿಲ್ವಲ್ಲ ಗೋಪಿ? ಹೇಗೆ ಬಿಡುಗಡೆ ಪಡೀಲಿ?
ಹೆತ್ತ ಕರಳಿನ ಸಂಕಟ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಹುಚ್ಚಿ, ಕಾಲನ ಕರೆಯ ಮುಂದೆ ಈ ಯಾವ ಸಂಬಂಧಗಳಿಗೂ ಅರ್ಥವಿಲ್ಲ. ಅವನು ಹೋಗು ಅಂದಾಗ ಬಂದಿದ್ದೀಯಾ, ಬಾ ಅಂದಾಗ ಹಿಂದಿರುಗಿ ಬಿಡಬೇಕು. ಯಾಕೆ ಏನು ಅಂತ ಕೇಳೋ ಹಕ್ಕು ಯಾರಿಗೂ ಇರೋದಿಲ್ಲ. ನಿನಗಿರೋದು ಇನ್ನು 3 ದಿನಗಳು. ಸಾವನ್ನ ನೀನು ಸ್ವೀಕರಿಸಲೇಬೇಕು. ಇರುವ ಅಲ್ಪ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡು. ನೀನು ಸಿದ್ಧಳಾಗು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಗೋಪಿ, ಬಳಗನೆಲ್ಲ ಮನೆಗೆ ಕರೆಸಿ ನೀನು ಹೀಗೆ ಬಲ್ಕೊಂಡ್ರೆ ಹೇಗೆ ಗೋಪಿ? ಅವರನ್ನೆಲ್ಲ ನೋಡಿದಷ್ಟು ನನ್ನ ದುಃಖ ಹೆಚ್ಚಾಗ್ತಿದೆ ಸ್ವಾಮಿ. ಕಾಲನ ಕರೆಗೆ ಓಗುಡೋದಕ್ಕೆ ದುಃಖ ಯಾಕೆ ಗೋಪಿ? ಜೀವನ ಅನ್ನೋದು ಒಂದು ಆಟದ ಮೈದಾನ. ಬರಬೇಕು, ಆಡಬೇಕು, ಸೋಲಾಗಲಿ ಗೆಲುವಾಗಲಿ ನಗನಗ್ತಾ ಸ್ವೀಕಾರ ಮಾಡಿ ಇಲ್ಲಿಂದ ಹೊರಡಬೇಕು. ಹೇಳೋದು ಸುಲಭ, ಆದರೆ ಆಚರಿಸೋದು ಕಷ್ಟ. ಕಷ್ಟವಾದರೂ ಸುಲಭವಾದರೂ ಕಾಲನ ಕರೆಯನ್ನು ನಿರಾಕರಿಸೋದು ಸಾಧ್ಯನಾ ಗೋಪಿ? ಈ ಸಂಬಂಧಗಳ ಜೊತೆ ನಿನ್ನ ವಾಸ್ತವ್ಯ ಇನ್ನು 3 ದಿನಗಳು. ನೀನು ಕೊರಗಿದ್ರೂ ಹೊರಡಬೇಕು, ಆನಂದವಾಗಿದ್ದರೂ ಹೊರಡಲೇಬೇಕು. ಎಲ್ಲರೂ ನಾಮಕರಣದ ಸಂಭ್ರಮದಲ್ಲಿ ಖುಷಿಯಾಗಿರುವಾಗ ನೀನು ಹೀಗೆ ಕೊರಗ್ತಾ ಅವ್ರ ಸಂತೋಷವನ್ನು ಹಾಳು ಮಾಡೋದು ಸರಿನಾ? ನಿನ್ನ ಕೊರಗಿನ ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗಬಹುದು ಅಂತ ಊಹೆ ಇದೆಯಾ? ಸಂಭ್ರಮದ ಮನೆ ಸಾವಿನ ಮನೆ ಆಗುತ್ತೆ. ನಗುವಿನ ಜಾಗದಲ್ಲಿ ಆಕ್ರಂದನ ತುಂಬಿಕೊಳ್ಳುತ್ತೆ. ಎಷ್ಟು ದಿವಸ ಯಾರ ಸಂತೋಷಕ್ಕೂ ಧಕ್ಕೆ ತರದ ನಿನಗೆ ಈಗ ಈ ಕೊನೆಯ 3 ದಿನಗಳು ಅಪಕೀರ್ತಿ ತರಬೇಕೆ? ಇಲ್ಲ ಸ್ವಾಮಿ, ನನ್ನಿಂದ ನನ್ನ ಮೊಮ್ಮಗು ನಾಮಕರಣ ಸಂಭ್ರಮ ಹಾಳಾಗಬಾರ್ದು.